ಎಲ್ಲರಿಗೂ ನಮಸ್ಕಾರ. ನಾನು ಕಿಲಾಡಿ ಕನ್ನಡಿಗೆ ಮಾತಾಡ್ತಾ ಇರೋದು. ಏನಪ್ಪ ಒಂದು ವಿಷಯ ಅಂತ, ನಾನು ಗೋವಾಕ್ಕೆ ಹೋಗ್ತಾ ಇರೋದಕ್ಕೆ ನನ್ನ ಬೈಕ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಫುಲ್ಲು ರೆಡಿ ಆಗ್ತಾಯಿದೆ. ನಾನು ಮಾಡಿಸೋದು ಇಲ್ಲಿ 2ನೇ ಸತಿ ಗಾಡಿ ಬಿಚ್ಚೋರೆ. ಈ ಚಿಕ್ಕರು ಹೊಡೆದ್ರೆ ಕೆಳಗಡೆ ಬಂದು ಜಾಮ ಇದ್ದಿತ್ತು, ಅದಕ್ಕೆ ಈಗ 2ನೇ ಸತಿ ಬಿಚ್ಚಿ ಇಟ್ಟವ್ರೆ ನಮ್ಮ ಡಾಕ್ಟ್ರು. ಈ 2 ಸ್ಟ್ರೋಕೆಲ್ಲ ರೆಡಿ ಮಾಡಿಸಿದ್ರೆ ಭಾರಿ ಕಷ್ಟ ಬರೋ. ಎಲ್ಲ ಗೊತ್ತಿರೋರ ಹತ್ರ ಒಬ್ಬರ ಹತ್ರ ಬಿಚ್ಚಿಸ್ಬೇಕು ಗಾಡಿಗಳನ್ನ, ಇಲ್ಲಾಂದರೆ ಭಾರಿ ಕಷ್ಟ. ಚಿಕ್ಕರ ಹತ್ರ ವಾಷರ್ ಇರ್ತೈತೆ, ಇದು ಜಾಮ್ ಆಯ್ತಾಯ್ತು ಅಂದ್ಬಿಟ್ಟು ಈಗ ಎಂಬ್ರಿಂಗ್ ಪೇಪರಲ್ಲಿ ಎಲ್ಲ ಉಜ್ಜಿ ರೆಡಿ ಮಾಡ್ಯಾರ. ಈಗ ಹಾಕ್ಬೇಕು, ಏನಾಯ್ತದೆ ನೋಡಬೇಕು. ಇದನ್ನ ಕ್ಲೀನಾಗಿ ಉಜ್ಜಿ ಎಲ್ಲ ರೆಡಿ ಮಾಡಿ ಮತ್ತೆ ಹಾಕ್ತಾರೆ ನಮ್ಮ ದಾಸನವರು. ನೋಡೋಣ, ಚಿಕ್ಕರ್ ಹೊಡಿತಂದ್ರೆ ಕೆಳಗಡೆ ಜಾಮ್ ಆಗ್ಬಿಡೋದು, ಹೀಗಾಗಿ ರೆಡಿ ಮಾಡ್ತಾರೆ. ನೋಡೋಣ, ಎಲ್ಲ ರೆಡಿ ಆಗಿ ಗಾಡಿ ಮಾತ್ರ ಫುಲ್ಲು ಕಂಡೀಷನಾಗಿ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ಔಟ್ಸೈಡ್ ಹೋಗ್ತಿರೋದವ, ಅಲ್ಲೆಲ್ಲ ಒಂದು ಚಿಕ್ಕ ಪುಟ್ಟದ್ದೆಲ್ಲ ಬರುತ್ತೆ ಸಾಮಾನ್ಯ. ಈ ದೊಡ್ಡ ದೊಡ್ಡದು ಎಲ್ಲ ಬಿಚ್ಚಿಸೋದನ್ನೆಲ್ಲ ಗೊತ್ತಿರೋರ ಹತ್ರ ಬಿಚ್ಚಿಸಿ. ಆಲ್ಮೋಸ್ಟ್ ನಾನಿಲ್ಲೇ ಬಿಚ್ಚಿಸೋದು. 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಇಲ್ಲೇ ಬಂದು ಬಿಚ್ಚಿಸ್ಬಿಟ್ಟೆ ಹೋಗೋದು ನಾನು. ಏನಕ್ಕೆ ಅಂದರೆ ಗೊತ್ತಿರೋರು, ಅದ್ರ ಬಗ್ಗೆ ತಿಳಿದಿರೋರು ಮಾಡಿಸ್ಬೇಕವ. ಈಗ ಕಾಲು ಮುರಿದೋಗಿರ್ತೈತೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಮಾಮೂಲಿ ಡಾಕ್ಟ್ರ್ ಹತ್ರ ತೋರಿಸಿರಾಗುತ್ತಾ? ಆರ್ಥೋ ಡಾಕ್ಟ್ರ್ ಹತ್ರನೇ ತೋರಿಸ್ಬೇಕು ತಾನೆ. ಜ್ವರಕ್ಕೆ ಹೋಗ್ಬಿಟ್ಟು ಮೂಳೆ ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಹೋಗುತ್ತಾ? ಹಂಗೆ ಈ ಗಾಡಿ ಬಗ್ಗೆ ಯಾರು ತಿಳಿದಿರ್ತಾರೋ ಅವ್ರ ಹತ್ರ ಮಾಡಿಸ್ಬೇಕು. ಬಿಚ್ಚಿಸೋದು ಯಾವಾಗಲೂ ನೋಡೋದು ಏನಾಗುತ್ತೆ ಅಂತ. 2ನೇ ಸತಿ ಬಿಚ್ಚಿ ಎಲ್ಲ ಇಟ್ಟೈತೆ ನಮ್ಮ ದಾಸಣ್ಣ. ಎಲ್ಲ ಫುಲ್ಲು ಕಂಡೀಷನಾಗಿ ಮಾಡಿಸ್ಬೇಕವ. ಎಲ್ಲ ಕಂಡೀಷನಾಗಿ ಮಾಡಿಸ್ಕೊಂಡು ತೊಗೊಂಡೋಗ್ಬೇಕು. ಹಂಗಾಗಿ ಎಲ್ಲಾದ್ನೂ ರೆಡಿ ಮಾಡಿಸ್ತೀನಿ. ಈಗೆಲ್ಲ ಮಿರರ್ ಎಲ್ಲ ಹಾಕ್ಸಾಯ್ತು. ಸ್ಯಾರಿ ಗಾರ್ಡು ಹಾಕ್ಸಿದ್ದೀನಿ. ಕಾಯಿಲ್ ಸೆಟ್ ಎಲ್ಲ ಫುಲ್ ಹೊಸದು, ಕಾಯಿಲ್ ಸೆಟ್ ಹೊಸದು. ಆಮೇಲೆ ನಾನು ನನ್ನ ಗಾಡಿಗೆ ಮಾರುತಿ 800 ಮಾಡಿಸಿರೋದು. ಫೋಕಸ್ಸು ರ್ಯಾಂಡಮಾಗಿ ಬಿಲ್ಟೈತೆ ಗುರು. ನೈಟಲ್ಲಿ ಮಾತ್ರ ಕಾಯಿಲ್ ಸೆಟ್ ಎಲ್ಲ ಚೇಂಜ್ ಮಾಡಿಸಿರಲ್ಲ, ಪವರೆಲ್ಲ ಜಾಸ್ತಿ ಜನ್ರೇಟ್ ಆಗುತ್ತೆ. ಹಂಗಾಗಿ ಫುಲ್ಲು ಲೈಟ್ ಫೋಕಸ್ ಬಗ್ಗೆ ಒಂದು ಮಾತು ಮಾತಾಡೋಂಗಿಲ್ಲ, ಸಾಕಾಗೈತೆ. ಲೆಫ್ಟ್ ಸೈಡ್ ಐತಿ, ಈಗ ರೈಟ್ ಸೈಡ್ ಬಿಚ್ಚವ್ರೆ. ಅದು ಕಿಕ್ಕರು ರಿಟರ್ನ್ ಹೊಡಿತೈತೆ, ಹಂಗಾಗಿ ರೈಟ್ ಸೈಡ್ ಆಯ್ತು. ಈಗ ಲೆಫ್ಟ್ ಸೈಡ್ ಏನು ಪ್ರಾಬ್ಲಮ್ ನೋಡ್ತಾರೆ. ಫೈನಲಿ 7 ಅವರ್ಸ್ ಆದಮೇಲೆ ಗಾಡಿ ರೆಡಿ ಆಗಿದೆ. ಈಗ ಫುಲ್ ಕಂಡೀಷನ್ ಆಗೈತೆ. ಗೋವಾಕ್ಕೆ ಹೋಗಿ ರೆಡಿ ಆಗೈತೆ. ಕಿಕ್ಕರ್ ಒಂಚೂರು ಜಾಮ್ ಆಯ್ತಾಯಿತ್ತು, ಅದು ರೆಡಿ ಮಾಡಿಸಿದ್ದೀನಿ. ಅವ್ರು ನಮ್ಮ ದಾಸಣ್ಣ ಅಂದ್ಬಿಟ್ಟು ಗಾಡಿ ಮಾತ್ರ 2 ಸ್ಟ್ರೋಕ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಡ್ತಾರೆ.